ಯಾಕಿನ್ನು ಅಳ್ತಾ ಇದೆಯಾ? ಈತ ಆರಾಮಾಗಿ ಮಲಗಿದಾಳಲ್ಲ. ಇಲ್ಲ ಬಾಸು, ಪುಟ್ ಮೇಡಮ್ ಪ್ರಜ್ಞೆ ತಪ್ಪಿದಾಗ ನನಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ? ಅವಳು ನೋವಿಂದ ಅಳ್ತಿರೋದನ್ನ ನನ್ನಿಂದ ತಡ್ಕೊಳಕ್ಕೆ ಆಗ್ತಿಲ್ಲ ಬಾಸು. ನಾನೇ ಅವಳನ್ನ ಸರಿಯಾಗಿ ನೋಡ್ಕೋತಿಲ್ಲ ಅಂತ ಅನಿಸ್ತಿದೆ. ಹಾಗೆಲ್ಲ ಅನ್ಕೋಬೇಡ ದುರ್ಗ. ನೋಡು, ಚಿಕ್ಕ ಮಕ್ಕಳು ಅಂದರೆ ಹೇಳೋದು ಬೀಳೋದು ಪೆಟ್ ಮಾಡ್ಕೊಳ್ಳೋದು ಇದೆಲ್ಲ ಕಾಮನ್ನು. ನೀನು ಚಿಕ್ಕವಳಿದ್ದಾಗ ಬಿದ್ದೇಟ್ ಮಾಡ್ಕೊಂಡಿಲ್ವಾ? ನನ್ನ ವಿಷಯ ಬೇರೆ ಬಾಸು. ಆದರೆ ಪುಟ್ ಮೇಡಮ್ಗೊಂದು ಚಿಕ್ಕ ಗಾಯ ಆದರೂ ನನ್ನಿಂದ ತಡ್ಕೊಳಕ್ಕಾಗಲ್ಲ. ದುರ್ಗ, ಈತ ಜಸ್ಟ್ ಎಡೂ ಬಿದ್ದಿದ್ದಾಳಷ್ಟೇ, ಅದಕ್ಕೆ ಯಾಕೆ ಇಷ್ಟು ನೊಂದ್ಕೋತಾ ಇದೆಯಾ? ನೋಡು, ನಿಂಗೆ ಹಿತ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಅವಳ ಹತ್ರ ಇರೋವರೆಗೂ ಅವಳಿಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಆದ್ರೂ ಬಾಸು, ಇವತ್ತು ಮೊದಲನೇ ಸಲ ನಂಗೆ ಅಷ್ಟೊಂದು ಭಯ ಆಗಿತ್ತು. ಪುಟ್ ಮೇಡಮ್ ಹಣೆಗೆ ಏಟ್ ಬಿದ್ದಿದ್ದು, ಅವಳ ಅಮ್ಮ ಅಂತ ಕಿರ್ಚಿದ್ದು, ಇದೆಲ್ಲ ನನ್ನ ಕಿವಿಲಿ ಇನ್ನೂ ಹಾಗೆ ಇದೆ. ಅವಳನ್ನ ನನ್ನಿಂದ ಸರಿಯಾಗಿ ನೋಡ್ಕೊಳಕ್ ಆಗುತ್ತೋ ಇಲ್ವೋ ಅನ್ನೋ ಭಯ ಕಾಡ್ತಿದೆ ಬೋಸು. ದುರ್ಗ, ಇವತ್ತು ನೀನು ಇದ್ದಿದ್ದಕ್ಕೇನೆ ಅವಳಷ್ಟು ಬೇಗ ಸಮಾಧಾನ ಆಗಿತ್ತು. ಇವಾಗ ನೋಡು ಎಷ್ಟು ಆರಾಮಾಗಿ ಮಲಗಿದಾಳೆ ಅಂತ. ಇನ್ಯಾವ ಭಯನೂ ಇಲ್ಲ. ಮೊದಲು ನಾನು ಅಂಬಿಕಾ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು. ಇನ್ಯಾವತ್ತೂ ಈ ರೀತಿ ಆಗೋದಕ್ಕೆ ಬಿಡಬಾರ್ದು. ಬಿಡಲ್ಲ. ದುರ್ಗ, ಮತ್ತೇನು ಯೋಚನೆ ಮಾಡ್ತಾ ಇದೀಯಾ? ಬಾಸು, ಅದು ಪುಟ್ ಮೇಡಮ್ ಎದ್ದ ಮೇಲೆ ಹೊಟ್ಟೆ ಹಸ್ತು ಅಂತಾಳೆ. ಅವಳಿಗೇನಾದ್ರೂ ತಿಂಡಿ ಮಾಡ್ಕೊ ಬರ್ತೀನಿ. ಅಲ್ಲಿವರೆಗೂ ನೀವು ಅವಳ ಜೊತೆಲೇ ಇರಿ. ಹಾ, ಸರಿ, ಒಂದು ನಿಮಿಷ. ದುರ್ಗಾ, ನಿನಗೆ ಗೊತ್ತಿಲ್ಲ, ನೀ ಮನೆಗೆ ಬಂದಮೇಲೆ ಹಿತಾಗಿ ಒಬ್ಬ ಹೆತ್ತ ತಾಯಿನೇ ಸಿಕ್ಕಾಗಿದೆ. ಅಂಬಿಕಾ ಹೋದ್ಮೇಲೆ ಅವಳ ಜಾಗನ ಯಾರೂ ತುಂಬಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಈ ನಿನ್ನ ಪ್ಯೂರ್ ಪ್ರೀತಿ ನೋಡಿದ್ರೆ ಅಂಬಿಕಾನೇ ನಿನ್ನ ರೂಪದಲ್ಲಿ ಬಂದು ನನ್ನ ಮಗುನ ನೋಡ್ಕೋತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಈ ಮಾಯಿಂಗ್ ಏನಾಗಿದೆ? ಅವಳ ಬಿಹೇವಿಯರೇ ತುಂಬ ವಿಚಿತ್ರವಾಗಿದೆ ಅಂತ ಅನ್ನಿಸ್ತಾ ಇದೆ. ಅವಳು ಪ್ರತಿ ಸಲ ನನ್ನ ಎದುರಿಗೆ ಬಂದಾಗಲೂ ನನ್ನಿಂದೇನೋ ಹೈಡ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಏನದು? ಅವಳು ನನ್ನಿಂದ ಏನು ಮುಚ್ಚಿಡ್ತಾ ಇದ್ದಾಳೆ? ನನ್ನ ನೋಡಿದ್ರೆ ಸಾಕು ಬೆಚ್ಚ ಬೀಳ್ತಾಳೆ. ಮಾತಾಡ್ಸೋದಕ್ಕೆ ಅಂತ ಹೋದರೆ ಹೆದರಿ ಓಡ್ ಹೋಗ್ತಾ ಇದ್ದಾಳೆ. ಅವತ್ತೂ ಅಷ್ಟೇ, ನನ್ನ ಹತ್ರ ಏನೋ ಮಾತಾಡೋದಕ್ಕೆ ಅಂತ ಬಂದ್ಲು, ಮತ್ತೇನೋ ಮಾತಾಡಿ ಹೊರಟೋದ್ಲು. ಇಲ್ಲ, ಆ ಮಾಯಿಂಗ್ ಏನಾಗ್ತಿದೆ ಅಂತ ನಾನು ಪತ್ತೆ ಹಚ್ಚಲೇಬೇಕು. ಎಸ್, ಅಮ್ಮ, ಮಂಜರಿ ಅಮ್ಮ, ಆ ಮಾಯಾ ಕಣ್ಣಲ್ಲಿರೋ ಗುಟ್ಟನ್ನ ನನಗೆ ತೋರಿಸಿ. ಅಂದ್ರೆ ಆ ಮಾಯಾ ನನ್ನ ಅಸಲಿ ರೂಪ ನೋಡಿದಾಳೆ. ನಾನು ಯಾರು ಅನ್ನೋ ಸತ್ಯ ಅವಳಿಗೆ ಗೊತ್ತಾಗೋಗಿದೆ. ಮಾಯಾ, ನಾನು ಏನು ಅಂತ ತಿಳಿದ ಮೇಲೂ ನನ್ನ ಜೊತೆ ಆಟ ಆಡ್ತಾ ಇದ್ಯಾ? ಬೆಂಕಿ ಜೊತೆ ಸರಸ, ಸಾವಿನ ಮನೆಗೆ ಪ್ರವೇಶ ಮಾಡಿದ್ಯಾ ಅನ್ನೋದನ್ನ ಮರ್ತಿದ್ಯಾ ನೀನು? ಈ ಮಾಳ್ವಿಕನ್ ರಹಸ್ಯ ತಿಳಿದಿರೋರು ಯಾರು ಬದುಕಿರಬಾರ್ದು. ನನ್ನ ಸತ್ಯ ಗೊತ್ತಾದ ಮೇಲೆ ಸಮಾಧಿ ಆಗ್ಲೇಬೇಕು. ಶಾನ್ವಿ, ಅದು ಅಲ್ಲಿ ಇದು ದುರ್ಗಾ. ಏನ್ ಬ್ರೋ, ಅಕ್ಕೆ ಅಷ್ಟೊಂದು ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರಾ? ಕಣ್ಮೆಂಟಕ್ಸ್ತೆ ನೋಡ್ತಾ ಇದ್ಯಾ? ಏಯ್, ಹಾಗೆಲ್ಲ ಏನಿಲ್ಲ ಶಾನ್ವಿ. ಅದು ಅವಳೊಳ್ಳೆ ಕೋತಿ ಥರ ಕುಣಿತಾ ಇದ್ಲಾ, ಒಬ್ಬಳು ಬೇರೆ ಮಾತಾಡ್ತಾ ಇದ್ಲು. ಮೊದಲೇ ಅವಳು ದೆವ್ವ ಕಾಣಿಸುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ದೆವ್ವ ಏನಾದರೂ ಅವಳನ್ನ ಕುಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೆ ಅಷ್ಟೇ.
ಏನ್ ರೀಸನ್ಸ್ ಕೊಡ್ತೀಯಾ ಬ್ರೋ? ಸೂಪರ್. ಅಲ್ಲ, ಅದಕ್ಕೆ ಏನಾದ್ರೂ ಮಂಗನ್ ತರ ಆಡ್ತಾ ಇದ್ರೆ ನೀನ್ ನಗ್ಬೇಕಿತ್ತಪ್ಪ. ನಗೋದ್ರ ಜೊತೆಗೆ ಆ ಮುಖದಲ್ಲಿ ಅದೊಂದು ಕ್ಯೂಟ್ನೆಸ್ ಇಟ್ಕೊಂಡಿದ್ಯಲ್ಲ, ಅದೇನದು? ಏನು ಕ್ಯೂಟ್ನೆಸ್ಸು ಏನಿರಲಿಲ್ಲ. ಅದೇ ಮುಖದಲ್ಲಿ ರೊಮ್ಯಾಂಟಿಕ್ ಫೀಲ್ ಇತ್ತಲ್ಲ, ಅದು ಬಿಟ್ರೆ ಅವ್ರ ಜೊತೆ ಹೋಗಿ 4 ಸ್ಟೆಪ್ ಹಾಕೋ ತರ ಇದ್ದೆ. ಈಗಲೂ ಹೇಳು, ಕರಿತೀನಿ ಅತ್ತೆ. ಶಾನ್ವಿ, ಏನು ಮಾಡ್ತಾ ಇದೀಯಾ? ಏನದು ಡ್ಯಾನ್ಸ್ ಅಂತೆ, ರೊಮ್ಯಾನ್ಸ್ ಅಂತೆ? ಅಣ್ಣನ ಮುಂದೆ ಮಾತಾಡೋ ಮಾತಾ ಇದು? ಬಿ ಸೀರಿಯಸ್. ಹಾಂ, ಸಾಕು ನಿಲ್ಸು ದುರ್ಗಾ. ನೀನ್ ಈ ತರ ಹುಚ್ಚುಚ್ಚಾಗಿ ಆಡ್ತಿದ್ರೆ ನನ್ ನಗು ತಡ್ಕೊಳಕ್ ಆಗ್ತಿಲ್ಲ ಇಲ್ಲಿ.